ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆ ಬಳಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ HM ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿಯನ್ನು ನಡೆಸಿ, ಶಾಸಕ HC ಬಾಲಕೃಷ್ಣರವರು ನಾಟಕ ಮಾಡುವುದನ್ನು ಬಿಟ್ಟು ಕೆಲಸ ಮಾಡಬೇಕು. ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ, ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವಿಲ್ಲದೆ ಜನರು ಒದ್ದಾಡುತ್ತಿದ್ದಾರೆ. ಇದನ್ನು ಕಂಡು ಕಾಣದಂತಿರುವುದು ತರವಲ್ಲ ಎಂದು ಶಾಸಕ HC ಬಾಲಕೃಷ್ಣ ವಿರುದ್ಧ ಹರಿಹಾಯ್ದರು. ಈ ಪ್ರವಾಸ ತಾಣವನ್ನು ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಮಾಡಬೇಕಾಗಿರಲಿಲ್ಲ. ಅವಿವೇಕಿ ರಾಜಕಾರಣಿಗಳು ಮಾಡಿ ತೋರಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಅದರ ಬೇಜವಾಬ್ದಾರಿತನ ಯಾರಿಗೂ ಅದು ಅರಿವಾಗಿಲ್ಲ. ಆ ಕೆಂಪೇಗೌಡರ ಬಗ್ಗೆ ಮಹತ್ವ ಇಲ್ಲ. ಇವಾಗ ನಾವೇನೋ ಇಲ್ಲೊಂದು ಕೇಳಿದ್ರೆ ಅಲ್ಲೋಗಿ ಗುದ್ಲಿ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆದರೆ ಹೇಳೋಕ್ಕೂ ಮಾಡೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಮೊನ್ನೆ ನಮ್ಮ ಮಾಗಡಿ ತಾಲೂಕಿನ ಶಾಸಕರು ಸಾವನದುರ್ಗಕ್ಕೆ ಹೋಗಿದ್ದರು. ಸಾವನದುರ್ಗ ಅದು ಏನು ಬೆಳಗಿನ ಜಾವನೇ ಹೊಂಟೋಗ್ತಾರೆ. ಏನು ಇನ್ನು ಯಾವುದೇ ರಾಜ್ಯದಲ್ಲಿ ಯಾವ ಶಾಸಕರು ಹಗಲು ರಾತ್ರಿ ಯಾರೂ ದುಡಿತಾ ಇಲ್ಲ, ನಾವು ದುಡಿತಾ ಇರೋ ನಾನೊಬ್ಬನೇ ಅಂತೇಳಿ ಒಬ್ಬರು ಮಾಧ್ಯಮದ ಕರ್ಕೊಂಡೋಗಿ ರಾತ್ರಿ ಹಗಲ್ದು ಒಂದು ಚಿತ್ರೀಕರಣ ಮಾಡಿ ತೋರಿಸ್ತಾ ಇದ್ದಾರೆ. ಸಂತೋಷ, ನೀವು ಮಾಡ್ತಾ ಇರೋದಕ್ಕೆ ನಾವು ಸಂತೋಷ ಪಡ್ತೀವಿ. ಆದರೆ ನೀವು ಸಾವನದುರ್ಗಕ್ಕೆ ಹೋದಾಗ ಸಾವನದುರ್ಗಕ್ಕೆ ಎಷ್ಟೊತ್ತಾಯ್ತದೆ 10ಕ್ಕೆ ಅಂತ ನೀವು ಕೇಳಿದ್ರಲ್ಲ, ಅದು ನಿಮಗೆ ನಾಚಿಕೆ ಆಗಬೇಕು. 5 ವರ್ಷ ಶಾಸಕರಾಗಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೋಗಿದ್ರೆ ಎಷ್ಟು ಸಮಯ ತಿಳ್ಕೊತದೆ, ಹೆಂಗೆ ಹತ್ತಬೇಕು ಅಂತ ನೀವು ಕೇಳ್ತಿರಲ್ಲ. ಅಂದರೆ ನೀವು 5 ವರ್ಷದ ಅವಧಿಯಲ್ಲಿ ಶಾಸಕರಾದ ಅವಧಿಲಿ ಏನು ಮಾಡ್ತಾಯಿದ್ರಿ? ಏನು ದನ ಕಾಯ್ತಾ ಇದ್ದೀರಾ? ಇವತ್ತು ಕೆಂಪೇಗೌಡರ ಬಗ್ಗೆ ನಾನಾ ಕಡೆ ಚರ್ಚೆಗಳು ವಿರೋಧಗಳು ಆದಾಗ ಈಗ ಆ ಕೆಂಪೇಗೌಡರ ಹೆಸರು ಹೇಳ್ತೀರಿ, ಕೆಂಪೇಗೌಡರದೇನೋ ಮಾಡ್ತೀವಿ ಅಂತೀರಿ. ಮಾಡಿ ಹಗ್ಲೊತ್ತೋಗಿ ಮಾಡಿ ಸ್ವಾಮಿ. ಬೆಳಗಿನ ಜಾವ ಹೋಗಿ 3 ಗಂಟೆ 4 ಗಂಟೆಯಲ್ಲಿ ಹೋಗಿ ನೀವೇನು ಮಾಡ್ತೀರಿ? ಮಾಗಡಿ ಕೊಳ್ತು ನಾರ್ತಾ ಇದೆ, ಅದನ್ನ ಕಡೆ ಗಮನ ಕೊಡಿ. ಇವತ್ತು ಇಲ್ಲಿ ಹಣ್ಣು ಕಾಯಿ ಹೂವು ಮಾರೋರು ಅಲ್ಲಿ ಒಂದು ಬಾತ್ರೂಮ್ ಇತ್ತು, 3 ವರ್ಷ ಆಯಿತು ಬಾಗ್ಲಾಕಿ. ನೀವು ಅಲ್ಲಿ ಒಂದು ಕೋತಿ ಕಟ್ಟೆ ಮುಚ್ಚಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ವೃಂದಾವನ ಮಾಡ್ಕೊಂಡಿದ್ರು ನಿಮ್ಮ ಹೆಸರಲ್ಲಿ. ಆ ಬಾತ್ರೂಮ್ ಮುಚ್ಚಿ 4 ವರ್ಷ ಆಯಿತು. ಮತ್ತು ನಮ್ಮ ತಾಲೂಕು ಆಫೀಸ್ ಮುಂದೆಗಡಿದ್ದಂಥ ಬಾತ್ರೂಮ್ಗೆ ಯಾರೂ ಸ್ವಚ್ಛವಿಲ್ಲ, ನೀವು ಹೋಗಬಾರ್ದು ಅಂತ ಬೋರ್ಡ್ ಹಾಕಿ 6 ವರ್ಷ ಆಯಿತು. ನಿಮ್ಮ ಯೋಗ್ಯತೆಗೆ ಬಾತ್ರೂಮ್ ಇಲ್ಲದೆ ಮಾಗಡಿಗೆ ಬಂದಂಥ ಜನ ಇವತ್ತು ಕಲ್ಲು ಬುಡ ಅಲ್ಲಿ ಇಲ್ಲಿ ಹುಡುಕಿ ಹೋಗ್ತಾ ಅಂತ ಪರಿಸ್ಥಿತಿ ಇದೆ. ಅದನ್ನು ನೀವು ಸರಿ ಮಾಡಿ ಮೊದಲು. ಈ ಜನರ ಗೋಳನ್ನು ಸರಿ ಮಾಡಿ ಮೊದಲು. ಅದಾದ ನಂತರ ನೀವು ಅಭಿವೃದ್ಧಿ ಮಾಡಿ, ನಾವು ನಿಮ್ಮ ಕೈ ಜೋಡಿಸ್ತೀವಿ. ಅಂದರೆ ನೀವು ಆ ಸಾವನದುರ್ಗದ ಬೆಟ್ಟ ಎಷ್ಟೊತ್ತು ಹತ್ತಬೇಕು ಇಳಿಬೇಕು ಅಂತ ನೀವು ಕೇಳ್ತೀರಾ ಅಂದರೆ ಅಲ್ಲಿ ಕೆಂಪೇಗೌಡರ ನಾಡು ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಈ ಮಣ್ಣಿನ ಬಗ್ಗೆ, ಈ ಋಣದ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ? ಅದು ನನ್ನ ಪ್ರಶ್ನೆ. ನೀವು ದಯಮಾಡಿ ಈ ಮಾಧ್ಯಮದಲ್ಲಿ ಹೋಗಿ ಏನೋ ಒಂದು ಹೇಳಿ ಮಾಡೋದ್ರ ಬದಲು ಇನ್ನೊಂದು ವಿಚಾರ. ಇವತ್ತು ಹಾಸ್ಪಿಟ್ಲಿಗೆ ಹೋದ್ರಿ, ಹಾಸ್ಪಿಟ್ಲಲ್ಲಿ ಹೋಗಿ ಏನು ನಡೀತಾ ಇದೆ ಇಲ್ಲಿ ಪ್ರಪಂಚದಲ್ಲಿ, ಎಲ್ಲ ವಿಶ್ವ ಮಾನವರೆಲ್ಲ ಇಲ್ಲಿ ಸೇರಿದ್ದಾರೆ ಅಂತ ಹೋಗಿ ನೋಡಿದ್ರಿ. ಅಲ್ಲಿ ಬಂದಂಥ ಮಾಹಿತಿ ಏನು? ಆಸ್ಪತ್ರೆಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ಬಾತ್ರೂಮಲ್ಲಿ ನೀರಿಲ್ಲ ಅಂತ. ಒಂದು ತಾಲೂಕಿನ ಆಫೀಸಿನ ತಾಲೂಕಿನ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಬಾತ್ರೂಮ್ಗಳಲ್ಲಿ ನೀರಿಲ್ಲ ಅಂತಾರಲ್ಲ. ಇದಕ್ಕಿಂತ ದಾರಿದ್ರ್ಯ ಬೇಕೇನ್ರಿ? ಮಾಗಡಿ ತಾಲೂಕಿಗೆ ದಾರಿದ್ರ್ಯ ಬಂದು ಹಿಡ್ಕೊಂಡಿದೆ. ಈಗ ಎಲ್ಲರೂ ಕೇಳಿ ಮಾಡೋದಕ್ಕೆ ಈಗ ಅಲ್ಲಿ ಕೇರಿತೀನಿ ಇಲ್ಲಿ ಕೇರಿತೀನಿ ಅಂತ ಏನೋ ನೀವು ಮಾಡ್ತಾಯಿದ್ರಿ. ಮಾಡಿ, ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಸಾಥ್ ಕೊಡ್ತೀವಿ. ನಾವು ಇರೋದೇ ನಿಮಗೆ ಕೆಂಪೇಗೌಡರು ಈ ನಾಡು ಅಭಿವೃದ್ಧಿ ಆಗಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಮಾಡಿ ಪ್ರವಾಸೋದ್ಯಮನ ಮಾಡುವಂಥ ಕೆಲಸವನ್ನು ಒಬ್ಬ ಸಾರ್ವಜನಿಕರು, ಚಿಂತಕರು, ಈ ಮಣ್ಣಿನಲ್ಲಿ ಹುಟ್ಟಿದಂಥ ಋಣ ತೀರಿಸುವಂಥ ವ್ಯಕ್ತಿತ್ವವನ್ನು ಉಳ್ಳವರು ಇವತ್ತು ಎಲ್ಲರೂ ಸೇರಿ ಕೆಲಸ ಮಾಡ್ತಾರಲ್ಲ, ಇದನ್ನು ನೋಡಾದರೂ ನಿಮಗೆ ನಾಚಿಕೆ ಆಗಬೇಕು. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು ಏನೋ ಪ್ರವಾಸಿ ತಾಣವಾಗಿ ಮಾಡ್ತೀನಿ ಅಂತ ಬಾಯಿನಲ್ಲಿ 25 ವರ್ಷ ಹೇಳ್ಬಿಟ್ಟಿದ್ದೀರಿ. ಕಾರ್ಯಗತಕ್ಕೆ ತನ್ನಿ. ಇವತ್ತಾದರೂ ತಿಂಗಳಿಗೆ 2 ಬಾರಿ ಕೆಂಪೇಗೌಡರ ಕೋಟೆ, ಕೊತ್ತಲಗಳನ್ನು, ಕೆರೆಗಳನ್ನು, ಕಲ್ಯಾಣಿಗಳನ್ನು, ಗುಂಡುತೋಪುಗಳನ್ನು, ಅವರು ಮಾಡಿದ ಸಾಧನೆಯನ್ನು, ಅವರು ಕಟ್ಟಿದಂಥ ದೇಗುಲಗಳನ್ನು ಎಲ್ಲವನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು
ನಮ್ಮ ವಿಶ್ವ ಒಕ್ಕಲಿಗರ ವೇದಿಕೆ ವತಿಯಿಂದ ಅಲ್ಲಿ ಒಂದು ನಮ್ಮ ಶ್ರೀ ಗವಿಗಂಗಾಧರ ದೇವಸ್ಥಾನದಿಂದ ಇಲ್ಲಿ ಮಾಗಡಿಗೆ ಬರುವಂಥ ಪ್ರವೃತ್ತಿ ಪ್ರಾರಂಭವಾಗಿದೆ. ನೀವು ಅದನ್ನು ಮಾಡಲಿಲ್ಲ ಅಂದರೆ, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ, ಆ ಜನ ಬಂದು ಇಲ್ಲಿ ಬಂದು ನಮ್ಮ ಕೆಂಪೇಗೌಡರಿಗೊಂದು ಮಾಲಾರ್ಪಣೆಯನ್ನು ಮಾಡಿ ಎಲ್ಲಿ ಸುತ್ತ ಏನಿದೆ, ಸಾವಂದುರ್ಗ ಇರ್ಬೋದು, ಹುಲಿದುರ್ಗ ಇರ್ಬೋದು, ಉತ್ತರೀದುರ್ಗದ ಬೆಟ್ಟ ಇರ್ಬೋದು, ಮತ್ತು ಶಿವಗಂಗೆ ಬೆಟ್ಟ ಇರ್ಬೋದು, ಈ 4 ಪ್ರದೇಶಗಳಿಗೆ ನಾನೇ ಕರ್ಕೊಂಡೋಗಿ ಕೆಂಪೇಗೌಡರ ಇತಿಹಾಸವನ್ನು ಪ್ರಜ್ವಲಿತವಾಗಿ ಬೆಳಗಲಿಕ್ಕೆ ನಾನು ಅವರ ಜೊತೆಯಲ್ಲಿ ಭಾಗವಾಗಿ ನಿಂತುಕೊಂಡು ಈ ಕೆಂಪೇಗೌಡರ ಹೆಸರನ್ನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಹಾಗಾಗಿ ಇವತ್ತು ಶಾಸಕರೇ, ಇವತ್ತಾರು ಎಚ್ಚೆತ್ಕೊಳ್ಳಿ. ಕೆಂಪೇಗೌಡರು ಶಿಲೆ ಕೀಳ್ತಿದ್ದಾಯಿತು, ಇವಾಗ ಕೆಂಪೇಗೌಡರು ಕಂದ್ಗ ಮುಚ್ಚಿದ್ದಾಯಿತು, ಇವಾಗ ಏನೋ ಮಾಡಿ ಮರ ಕಡಿಯಕೊಳ್ತಿದ್ರಿ. ಇದು ನಿಮಗೆ ಶೋಭೆ ತರೋ ಕೆಲಸ ಅಲ್ಲ. ನಿಮಗೆ ಯಾತಕ್ಕೆ ನೀವು ಹೇಳ್ತೀರಾ ಅಂದರೆ, ಮರ ಕಡಿಯೋವಂಥ ಅಧಿಕಾರ ನಿನಗೂ ಇಲ್ಲ, ನಿನ್ನ ಅರಣ್ಯ ಇಲಾಖೆಗೂ ಇಲ್ಲ. ನಿಮಗೆ ಹಾಕೋದು ಕಾಯೋದು ಅಷ್ಟೇ ಕೆಲಸ ಇರೋದು, ಕಡಿಯೋ ಪವರ್ ನಿಮಗಿಲ್ಲ. ಅದರಲ್ಲಿ ಒಂದು ಪಾರ್ಕನ್ನು ಕಡಿಯೋವಂಥ ಕೆಲಸ ಇದೆಯಲ್ಲ, ಅದು ಅವಿವೇಕಿಗಳು ಮಾಡಿಸುವಂಥ ಕೆಲಸ. ಆ ಥರ ನೀವು ಕೆಲಸಕ್ಕೆ ಮುಂದಾಗಬಾರ್ದು ಅಂತ ಇವತ್ತು ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಇವತ್ತು ಈ ಕೆಂಪೇಗೌಡರ ಶಿಲೆ ನಾವು ಬದಲಾವಣೆ ಮಾಡ್ತಂದಾಗ ಇವರೆಲ್ಲರೂ ಇಂಥ ಒಂದು ದಾರಿದ್ರ್ಯ ಮಾಗಡಿಗೆ ಬಂದಿದೆಯಾ ಅಂತ ಚರ್ಚೆಯನ್ನು ಮಾಡುವಂಥ ಕಾಲದಲ್ಲೂ ನಾವಿದ್ದೀವಿ. ಅವ್ರು ಹೇಳ್ತಾರೆ, ಏನಾದರೂ ಹೇಳಿ ನಾವೆಲ್ಲರೂ ಬಂದು ಸಂಘ ಸಂಸ್ಥೆ ಮುಖಾಂತರ ನಾವು ಈ ಮಾಗಡಿಗೆ ಬಂದು ಅದಕ್ಕೆ ನಾವು ಎದೆ ಕೊಟ್ಟು ನಿಲ್ತೀವಿ ಅನ್ನೋ ಒಂದು ವಿಚಾರವನ್ನು ಇವತ್ತು ಎಲ್ಲ ವಿಶ್ವ ಒಕ್ಕಲಿಗ ಸಮುದಾಯದ ತಾಯಂದಿರು, ಹಿರಿಯರು, ಚಿಂತಕರು, ಹೋರಾಟಗಾರರು ಇದನ್ನು ಮುನ್ನಡೆಸುವಂಥ ಎಲ್ಲ ಅಧ್ಯಕ್ಷರು ಸಹ ಇಲ್ಲಿದ್ದಾರೆ. ಹಾಗಾಗಿ ಮಾಗಡಿ ಗಂಡು ಮೆಟ್ಟಿದ ನಾಡು. ಅದರ ಜೊತೆಯಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಭೂಮಿ, ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಯವರ ಇದು ಒಂದು ಮಣ್ಣು. ಕೆಂಪೇಗೌಡರು ನೆಲೆಸಿದಂಥ ಒಂದು ದೊಡ್ಡ ಇತಿಹಾಸ ಇರುವಂಥ ಒಂದು ಗಂಡು ಮೆಟ್ಟಿದ ನಾಡು. ಇಷ್ಟೆಲ್ಲ ಇತಿಹಾಸ ಇದ್ದರೆ ಇವತ್ತು ನೀವು 5 ಬಾರಿ ಶಾಸಕರಾಗಿ 5 ಬಾತ್ರೂಮ್ ಇಲ್ವಲ್ರಿ? 5 ಬಾತ್ರೂಮ್ ಜನ ಬಂದು, ಇಡೀ ತಾಲೂಕು ಜನ ಬಂದರೆ 5 ಬಾತ್ರೂಮ್ ಇಲ್ಲ. ಇಂಥ ಅವ್ಯವಸ್ಥೆ ಇರುವಂಥ ಕಾಲದಲ್ಲಿ ನೀವು ಬೆಳಗಿನ ಜಾವ ಹೋದೆ, ಆ ಕಡೆಗೆ ಬಂದೆ, ಈ ಕಡೆಗೆ ಬಂದೆ, ನಮ್ಮ ಮಪ್ಳರ್ ಸುತ್ಕೊಂಡ್ಬಿಟ್ಟು ನಾಟಕ ಮಾಡ್ತೀರಾ? ನೀವು ನಾಟಕ ಮಾಡಬೇಡಿ, ನಿಮ್ಮ ಕೆಲಸ ಮಾಡಿ, ಸಾಧಿಸಿ. ಚಪ್ಪಾಳೆ ನಾವು ಹೊಡಿತೀವಿ ರೀ, ನಾವು ಚಪ್ಪಾಳೆ ಹೊಡಿತೀವಿ. ನೀವು ಫಸ್ಟು ಕೆಲಸ ಮಾಡಿ. ಈ ಬಂದು ಮಾಧ್ಯಮದ ಎಲ್ಲ ಹೇಳ್ಬಿಟ್ಟು ಏನೇನು ಬೇಕೋ ಹೇಳಿಕೆ ಕೊಟ್ಟು ಅವನು ಹೇಳ್ದ, ನೀವು ಹೇಳ್ದ ಅಂತ ಎಲ್ಲ ಮಾಡ್ಕೊಂಡು ಹೋಗೋದಲ್ಲ. ಆಯ್ತು, ಪ್ರಾರಂಭ ಮಾಡಿ. ನಿಮಗೆ ಏನಾದರೂ ಗೌರವ ಇದ್ದರೆ ನೀವು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡ್ತೀರಿ ಅಲ್ಲಿ ನೀವು ಯಾವ ಇಲಾಖೆಯಿಂದ ದುಡ್ಡು ಬಂದಿದೆ, ಯಾರು ಕಾಂಟ್ರಾಕ್ಟ್ರು, ಯಾವ ಸಂದರ್ಭದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ, ಯಾವತ್ತು ಎಂಡ್ ಮಾಡ್ತೀನಿ ಅಂತ ನೀವು ಯಾವತ್ತು ಬೋಲ್ಡ್ ಹಾಕಿ ನೀವು ಸಾಚ ಅನ್ಸ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವು ಕಳಂಕಿತರಾಗಿ ಈ ಮಣ್ಣಲ್ಲಿ ಇರ್ತೀರಿ. ಅದು ನಾವು ನಿನ್ನೆ ಮಾಡ್ತಾನೆ ಇರ್ತೀವಿ. ಅದನ್ನು ಸರ್ ಮಾಡ್ಕೊಳ್ಳೋದು, ನಿಂದಿಸ್ಕೊಳ್ಳೋದು ಅದು ನಿಮ್ಮ ಮುಂದೆ ಇದೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಇಡ್ತಾ, ಇವತ್ತು ನೋಡಿ ಮರ ಕಡ್ದಿದ್ದಾಯಿತು, ಕೆಂಪೇಗೌಡರು ಶಿಲೆ ಕೆಳೆದಾಯಿತು, ಕೋಟೆ ಮುಗ್ಸೋಕ್ಕಾಯಿತು. ಹಾಂ, ಇವತ್ತು ಕೆರೆಗಳೆಲ್ಲ ಎಲ್ಲ ಬರಿದಾಗ ಮಾಡ್ತಾಯಿದ್ದೀರಿ. ಮತ್ತು ಉಳಿದಿದ್ದೇನು? ಇಲ್ಲಿ ಜನ ಹೆಂಗೆ ಬದುಕಬೇಕು? ಈ ಜನಕ್ಕೆ ಏನು ಉಳಿಸಿದ್ದೀರಿ? ಸರ್ಕಾರದಿಂದ ಬರೋ ಅನುದಾನಗಳದಾದ್ರು ಒಂದು ಬೋಲ್ಡ್ ಹಾಕಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಲ್ಲ. ಇವತ್ತು ಮಾಗಡಿಯಲ್ಲಿ ಹಾಸ್ಪಿಟ್ಲಿದೆ, ಕುಡಿಯೋಕ್ಕೆ ನೀರಿಲ್ಲ, ಬಾತ್ರೂಮಲ್ಲಿ ನೀರಿಲ್ಲ. ಈಗ ತಾಯಿ ಮಕ್ಕಳ ಹಾಸ್ಪಿಟ್ಲು ಕಟ್ತೀನಿ ಅಂತ ಮರ ಹೋಮ ಮಾಡೋಕ್ಕೆ ಹೊರಟಿದ್ದೀರಿ. ಇದು ಯಾವುದನ್ನು ಶೋಭೆ ತರುವಂಥ ಕೆಲಸ ನಿಮ್ಗೆ ಆಗಿಲ್ಲ. ಶಾಸಕರೇ, ಶಾಸಕರದನ ಶಾಶ್ವತ ಅಲ್ಲ. ನಾವು ಬೆಳೆಸಿದ್ದೀವಿ, ನಾಳೆ ಕೆಡುವುದು ನಮಗೆ ಗೊತ್ತಿದೆ. ಆದರೆ ನೀವು ಪ್ರಾಮಾಣಿಕವಾಗಿ ಈ ಮಣ್ಣಿನ ಋಣ ತೀರ್ಸ್ಕೊಳ್ಳೋಕ್ಕೆ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿಯನ್ನು ಮಾಡಿ, ನೀವು ಮಾಡುವಂಥ ಕೆಲಸ ಎಲ್ಲರನ್ನ ಕರೆಸಿ ಒಂದು ತೀರ್ಮಾನವನ್ನು ಮಾಡಿ ನೀವು ಅಭಿವೃದ್ಧಿ ಮಾಡಿದರೆ ಏಳಿಗೆ ಆಗುತ್ತೆ. ನಾನು ಅನ್ನುವಂಥ ನಿಮ್ಮ ಅಹಂಕಾರ ಎಲ್ಲರ ಮನಸ್ಸಿನಲ್ಲಿ ವಿಷಬೀಜವನ್ನು ಬೀಜ್ತಾ ಇದೆ. ಆ ವಿಷಬೀಜ ಎಲ್ಲರ ಹೃದಯಕ್ಕೆ ನಾಟುವ ಮೊದಲು ನೀವು ಎಚ್ಚೆತ್ಕೊಂಡು, ಇವತ್ತು ಕಾಲ ಮೀರಿಲ್ಲ, ಎಲ್ಲರನ್ನೂ ಕರೆಸಿ. ಯಾವ ಪಕ್ಷ ಬೇಡ, ಜಾತಿ ಬೇಡ, ಜನಾಂಗ ಬೇಡ, ಎಲ್ಲರನ್ನೂ ಕರೆಸಿ ಒಪಿನಿಯನ್ ತೊಗೊಳ್ಳಿ. ಅದು ಸರಿ ಅಂತ ಅಂದಾಗ ನೀವು ಮಾಡಿ. ನಾವು ಬರ್ತೀವಿ, ನಾವೇ ಪೂಜೆಗೆ ಬಂದು ನಾವೇ ನಿಂತ್ಕೊಂಡು ನಾವೇ ಮಾಡಿಸ್ತೀವಿ. ನನಗೇನು ಯಾವ ವಿರೋಧ ಇಲ್ಲ.
ನಾವು ಆ ಥರ ನಮ್ಮ ಭಾವನೆಯಲ್ಲೂ ನೀವಿಲ್ಲ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.